ಇವತ್ತು ಕರ್ನಾಟಕ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನಿನ್ನೆ ಸುದೀರ್ಘ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಪ್ರತಿ ಟನ್ನಿಗೆ 3,300 ರೂಪಾಯಿ ಪೇಮೆಂಟ್ ಮಾಡ್ತೀವಿ, ಇದರಲ್ಲಿ ಹಾರ್ವೆಸ್ಟಿಂಗು ಮತ್ತು ಕಟ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಅಂತ ಹೇಳಿದಾರೆ. ಇದನ್ನು ನಾವು ಕಬ್ಬು ಬೆಳೆಗಾರರೆಲ್ಲರೂ ಆತ್ಮೀಯವಾಗಿ ಸ್ವಾಗತ ಕೊಡ್ತೀವಿ. ಅದೇ ದುರಂತ ಏನು ಅಂತ ಹೇಳಿದರೆ, ಕಲಬುರಗಿ ಜಿಲ್ಲೆಯಲ್ಲಿ ಇದು ಅನ್ವಯ ಆಗೋದಿಲ್ಲ ಅನ್ನೋ ಧೋರಣೆ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಮುಂದಿನ ದಿನ ತೆಗೆದುಕೊಳ್ಬೋದು. ಅವ್ರು ಕಾರಣ ನೀಡ್ತಾ ಇದ್ದಿದ್ದು ಇಲ್ಲಿ ರಿಕವರಿ ಕಡಿಮೆ ಇದೆ, ಇಲ್ಲಿ 10%, 10.5% ರಿಕವರಿ ಬರಂಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಕಬ್ಬು ಬೆಳೆಗಾರರಾಗಿ ನಾನು ಹೇಳ್ತೀನಿ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು, ಆಳಂದ್ ಶುಗರ್ ಫ್ಯಾಕ್ಟ್ರಿ. ಆಳಂದ್ ಶುಗರ್ ಫ್ಯಾಕ್ಟ್ರಿ ಕೋಆಪರೇಟಿವ್ ಇದ್ದಾಗ ಇಲ್ಲಿ 12.5-13% ರಿಕವರಿ ಬರ್ತಾ ಇತ್ತು. ಈಗ ನಮ್ಮ ಜಮೀನು ಒಂದೇ ಇದೆ, ನೀರು ಅದೇ ಇದೆ, ವಾತಾವರಣ ಸೇಮ್ ಇದೆ. ಈಗ ಯಾಕೆ 7.5-8% ಆಗ್ತಾ ಇದೆ? ಈಗ ಆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಹೋಗಿ ಈಗ ಇಲ್ಲೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಬಂದಿದೆ. ಅವರು ದೊಡ್ಡ ಮಟ್ಟದಲ್ಲಿ ಮ್ಯಾನಿಪುಲೇಟ್ ಮಾಡಿ ನಮ್ಮ ರಿಕವರಿ ಪರ್ಸೆಂಟ್, ನಾವು ರೈತರು ಸರಬರಾಜು ಮಾಡಿದ ಕಬ್ಬಿನ ರಿಕವರಿ ಪರ್ಸೆಂಟ್ ಭಾಳ ಕಡಿಮೆ ಮಾಡಿ ಅವರು ದುಡ್ಡು ಹೊಡಿತಾ ಇದ್ದಾರೆ. ಇದು ರೈತರಿಗಾದಂಥ ದೊಡ್ಡ ಮೋಸ. ಇವತ್ತು ಜಿಲ್ಲಾಧಿಕಾರಿಗಳಿರಲಿ, ಜಿಲ್ಲಾ ಉಸ್ತುವಾರಿ ಸಚಿವರು ಇರಲಿ, ನಾನು ಬೇಡ್ಕೊಳ್ಳೋದಿಷ್ಟೇ, 10 ವರ್ಷ ಹಿಂದೆ ರಿಕವರಿ 12 ಒಂದು ಸಂದೇಶನ ಕೊಟ್ಟಿದೆ. ಆ ಮುಖಾಂತರ ನಾವು ಅಂಕದಾಸರು ಹೇಳಿದಂತೆ ಕುಲಕುಲದಿಂದ ಹೊಡೆದಾಡಿದಾಗ ಖಂಡಿತವಾಗ್ಲೂ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸಮಾಜ ಹೋಗ್ತದೆ ಅದಕ್ಕೆ ಬಹುಶಃ ಜೊತೆ ಅವರನ್ನು ಸರಿ ಮಾಡ್ತಿದ್ದವರನ್ನು ನನ್ನ ಭಾವನೆ. ಯಾಕಂದರೆ ಇವತ್ತು ನಾವು ನೋಡಿದ್ವಿ ಇಲ್ಲಿ ಯಾವಾಗ ಯಾವ ಥರ ಏನಾಗ್ತಿದೆ ಅನ್ನೋದನ್ನ ನಾವು ಎಲ್ಲ ನೋಡ್ತಿರೋದ್ರಿಂದ ಬಹುಶಃ ಮುಂದೆ ಹಾಕೋದಂತ ಒಂದು ಸಂದೇಶಗಳು ಇವತ್ತು ನಾವು ನೋಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಶಾಂತಿ ನೆಮ್ಮದಿಯಿಂದಿರಕ್ಕೆ ಅವಕಾಶಗಳಿದೆ ಭಾವಿಸಿದ್ರು. ಸೊ ಹಂಗಾಗಿ ಏನು ಕನಕದಾಸರಿಗೆ ನಂದೀಶವರು ಉತ್ತರವಾಗಿ ಅಂದರೆ ಇಲ್ಲಿ ಒಂದು ಬಂದಂಥ ಸಮಯದಲ್ಲಿ ಅವರು ನೋಡಿದಾಗ ಕನಕದಾಸರಲ್ಲಿ ಕವಿತೆಗಳ ಮುಖಾಂತರ ಅಂದರೆ ಅವರ ಹಾಡ ಮುಖಾಂತರ ಅದಕ್ಕೆ ಒಂದು ಅರ್ಥನ ಕೊಟ್ಟಿದ್ರು. ಜೊತೆಗೆ ಅವರ ಒಂದು ಜೀವನದ ಸಾರ್ಥಕತೆಯನ್ನು ಹೊಂದಿದ್ದಾರೆ, ಅದು ತಪ್ಪಾಗಲ್ಲ. ಇವತ್ತು ಕನಕದಾಸ ಜಯಂತಿನ ನಾವು ಉನ್ನತ ಸಮಯದಲ್ಲಿ ಬಹಳಷ್ಟು ಹೆಚ್ಚಾಗಿ ಕನಕದಾಸ ಹಾಕೊಂಡಂಥ ಮಾರ್ಗದರ್ಶನ ಬೆಳೆದೇ ಖಂಡಿತವಾಗಿ ಬರ್ತಾ ಇರ್ತದೆ. ಇವತ್ತು ಏನು ಎಲ್ಲರೂ ಸೇರಿ ಕನಕದಾಸ ಜಯಂತಿ ಇದೇ ರೀತಿ ಕಾರ್ಯಕ್ರಮಗಳು ಆಗಲಿ, ಅವಕಾಶಗಳಾಗಲಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಕರೆದು